ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತು ನಾನು ಬ್ಲಾಗ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾನು ದಾಸಪ್ಪ ಸರ್ಕಲ್ ಮೈಸೂರಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ನಮ್ಮ ಊರಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನಿಮಗೆ ದಿನ ತೋರಿಸಿದ್ದು ಮಾಡಿದ್ದು ಆದರೆ ನಿಮಗೂ ಬೋರ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬರ್ರಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಯಾರು ಬಂದಿಲ್ಲ, ನಮ್ಮ ಫ್ರೆಂಡ್ಸ್ ಯಾರುವೆ, ಅದಕ್ಕೆ ನಾನು ಒಬ್ಬನೇ ಕೂತ್ಕೊಂಡಿದ್ದೀನಿ. ನೋಡಿ ದಾಸಪ್ಪ ಸರ್ಕಲಲ್ಲಿ ಕೂತಿದ್ದೀನಿ. ನೋಡಿ ಅಲ್ಲೇ ನಮ್ಮ ಶೋರೂಮು. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿಲ್ಲ, ದಯವಿಟ್ಟು ಮಾಡಿರಿ ಗಾಯ್ಸ್, ಸಪೋರ್ಟ್ ಮಾಡಿರಿ ಗಾಯ್ಸ್. ಇವತ್ತು ಒಂದು ಸ್ಪೆಷಲ್ ವಿಷಯ ಏನಂದರೆ ನಮ್ಮ ಐತೆ ಟ್ರೈನಿಂಗು ಇವತ್ತು ಲಾಸ್ಟ್ ದಿನ ಗಾಯ್ಸ್. ಈಗ ಬಂದರು ನೋಡಿ ನಮ್ಮ ಫ್ರೆಂಡ್ಸು. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಗಾಯ್ಸ್, ಈಗ ಗಾಡಿನ ನಿಲ್ಲಿಸ್ಬಿಟ್ಟು ಶೋರೂಮ್ ಒಳಗೆ ಹೋಗೋಣ ಬರ್ರಿ. ಮತ್ತೆ ಶೋರೂಮ್ ಒಳಗೆ ವೀಡಿಯೋ ಮಾಡೋಕ್ಕಾಗಲ್ಲ ಗಾಯ್ಸ್, ವೀಡಿಯೋ ಮಾಡಬೇಡಿ ಅಂತ ಬೈತಾರೆ. ಸುಪ್ರೀತ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ ಬಂದ್ರಿ ಗಾಯ್ಸ್. ಸುಪ್ರೀತ್ ಅವರೇ, ನಿಮಗೆ ಇಷ್ಟು ದಿನ ಟ್ರೈನಿಂಗ್ ಮಾಡಿದ್ದಕ್ಕೆ ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ನಿನ್ನ ಜನ್ಮಕ್ಕೆ ಹೋಗೋ. ಈಗ ಕೌಶಿಕ್ ಅವ್ರು ಕೇಳೋಣ. ಕೌಶಿಕ್ ಅವರೇ, ಇಷ್ಟು ದಿನ ನೀವು ಟ್ರೈನಿಂಗ್ ಮಾಡಿದ್ದು ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಈಗ ಒಳಗಡೆ ಬಂದು ಡ್ರೆಸ್ ಚೇಂಜ್ ಮಾಡಬೇಕು. ಬನ್ನಿ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಸಿಗ್ತೀವಿ ಗಾಯ್ಸ್. ನಾವು 3 ಜನ ಬಂದಿದ್ದು. ಈಗ ನಮ್ಮ ಮೆದ್ಗ ಜಾಯ್ನ್ ಆಗೋನೆ ಗಾಯ್ಸ್. ನೋಡಿ ಗಾಯ್ಸ್, ಬಟ್ಟೆ ಚೇಂಜ್ ಮಾಡೋಣ ಬರ್ರಿ ಗಾಯ್ಸ್. ರೆಡಿ ಆಗಾಯ್ತು ಗಾಯ್ಸ್. ಕೆಲಸ ಮಾಡ್ತಾ ಇದೀವಿ ಗಾಯ್ಸ್. ನೋಡಿ ಗಾಯ್ಸ್, ಆಂಬುಲೆನ್ಸ್ ಬಂದೈತೆ. ಆಂಬುಲೆನ್ಸ್ ಇವನೆಲ್ಲೋದ? ಸೊ ಗಾಯ್ಸ್, ಈಗ ಊಟಕ್ಕೆ ಕೊಟ್ಟರು, ಮುಖ ತೊಳ್ಕೊಂಡು ಈಗ ಊಟ ಮಾಡಕ್ಕೆ ಬಂದಿದ್ದೀವಿ. ಈಗ ತಿಂತವ್ ನೀನು. ನಾನು ಬೆಳಗ್ಗೆನೇ ತಿನ್ಬಿಟ್ಟೆ ಗಾಯ್ಸ್, ಹೊಟ್ಟೆ ಹಸಿತಾಯಿತು ಅಂತ. ಇವತ್ತು ಲಾಸ್ಟ್ ಡೇ, ಏನು ಹೋಗ್ತಾ ಇದ್ದೀನಿ ನಾನು ಮನೆಗೆ ಗಾಯ್ಸ್. ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಬಂದಿರೋದೆಲ್ಲಪ್ಪ ಅಂದರೆ ಸಿ ಬಿ ಎಸ್ಗೆ ಯಾಕೆ ಬಂದೆ ಅಂದರೆ, ದಾಸಪ್ಪ ಸರ್ಕಲಲ್ಲಿದ್ದರೆ ಸೀಟ್ ಸಿಗೋಲ್ಲ ಬಸ್ಸಲ್ಲಿ. ಇಲ್ಲಿಂದ ಪಟ್ನಾವರೆಗೂ ನಿಂತ್ಕೊಂಡು ಹೋಗೋಕ್ಕಾಗಲ್ಲ ಗಾಯ್ಸ್. ಅದಕ್ಕೋಸ್ಕರ ನಾನು ಇಲ್ಲಿಗೆ ಸಿ ಬಿ ಎಸ್ ಬಂದು ಏನು ಬಿಟ್ಟು ಪಾಸ್ ಗಾಯ್ಸ್, 1 ತಿಂಗಳು ಮಂತ್ಲಿ ಪಾಸು ಇವತ್ತು ಖಾಲಿ ಆಗುತ್ತೆ. ಎಷ್ಟು ತಿರುಗಾಡಿದ್ನಿ ಅಂದರೆ ನನಗಂತೂ ತುಂಬ ಯೂಸ್ ಆಗೈತೆ. ಇದೆಲ್ಲ ನಾವು ಕಾಲೇಜ್ ಬಂದಮೇಲೆ ಎಕ್ಸ್ಪ್ಲೈನ್ ಮಾಡ್ತೀವಿ, ನಮ್ಮ ಫ್ರೆಂಡ್ಸ್ನೆಲ್ಲ ಕೇಳ್ತೀನಿ ಟ್ರೈನಿಂಗ್ ಹೇಗಿತ್ತು ಅಂತ. ಮತ್ತು ಇನ್ನೇರಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಗಾಯ್ಸ್. ಈಗ ಬರ್ರಿ ಬಸ್ ಹತ್ತನ ಹೋಗಿ. ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಅಯ್ಯಯ್ಯೋ, ಯಾರು ಇವರೆಲ್ಲ? ಗಾಯ್ಸ್ ಅಯ್ಯಪ್ಪ, ಟೈಮ್ ಆವಾಗಲೇ ಗಾಯ್ಸ್ 8:30 ಆಗ್ಬಿಟ್ಟೈತೆ. ನಾನೀಗ ನಮ್ಮೂರಿಗೆ ಬಸ್ಸೇ ಇಲ್ಲ ಗಾಯ್ಸ್. ಈಗ ಲಾಸ್ಟ್ ಬಸ್ ಇರೋದೆ 7:15 ನಮ್ಮೂರಿಗೆ ಲಾಸ್ಟ್ ಬಸ್ಸು. ಅದು ಬಿಟ್ಟರೆ ಬಸ್ಸೇ ಇಲ್ಲ ನಮ್ಮೂರಿಗೆ. ಈಗ ಡ್ರಾಪ್ ಹಾಕೊಂಡು ಹೋಗ್ಬೇಕು ಗಾಯ್ಸ್. ನಮ್ಮೂರು ಇಲ್ಲಾಂದ್ರೂ ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಇರಬೇಕು. ಅಷ್ಟು ಕಿಲೋಮೀಟ್ರಿಗೆ ಡ್ರಾಪ್ ಹಾಕಿ ಹೋಗ್ಬೇಕು ಗಾಯ್ಸ್. ಈಗ ಏನು ಗೊತ್ತಿಲ್ಲ, ಬನ್ನಿ ಡ್ರಾಪ್ ಹಾಕೊಂಡು ಹೋಗೋಣ ಮಸ್ತಾಗಿ ಗಾಯ್ಸ್. ಬಾಬ್ರೇನ್ ಕೊಪ್ಪಳು ಗಂಟನೂ ರೀಚ್ ಆಗಲಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಈ ಹೆಡ್ಲೈಟ್ ಬೇರೆ ಮಕಾರ ಹೊಡಿತೈತೆ ಗಾಯ್ಸ್. ಯಾರು ಬಂದರೆ ಒಬ್ಬರವರ ಅಂತಲೇ ಗೊತ್ತೈತಿಲ್ಲ ಡ್ರಾಪ್ ಹಾಕೋಕ್ಕೆ ಗಾಯ್ಸ್. ಈಗ ಅಗ್ರಹಾರಕ್ಕೆ ಬಂದಿದ್ದೀನಿ. ಅಗ್ರಹಾರದಿಂದ ಈಗ ನೆಕ್ಸ್ಟ್ ಗಾಡಿನ ಅಡ್ಡೆ ಹಾಕಬೇಕು. ಅಗ್ರಹಾರದಿಂದ ಬರ್ರಿ ಅಡ್ಡೆ ಹಾಕೋಣ. ಯಾರು ನಿಲ್ಲಿಸ್ತಾನೆ ಇಲ್ಲ ಗೈಸ್. ಇಷ್ಟು ಕತ್ಲೆ ಆಗ್ಬಿಟ್ಟೈತೆ.
ನನ್ನ ಈ ಬ್ಯಾಗ್ ಎಲ್ಲ ನೋಡ್ಬಿಟ್ಟು ಎಲ್ಲೋ ಕಳ್ಳನ ಮಗ ಅಂತ ಅನ್ಕೊಬಿಟ್ಟವ್ರೆ ಗೈಸ್. ಸೊ ಗೈಸ್ ಈಗ ದೊಡ್ಡಪಾಳಿಗೆ ಬಂದು ಇಳ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಅಣ್ಣ ಚೆನ್ನಾಗಿ ಮಾತಾಡ್ಸಿದ್ರು, ಎಲ್ಲ ಹೇಳ್ತಾಯಿದ್ರು ಜೀವನದಲ್ಲಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ. ಅದಕ್ಕೆ ನಾನು ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಬರ್ರಿ ಇನ್ನೊಂದು ಗಾಡಿ ಅಡ್ಡೆ ಹಾಕೋಣ. ದೊಡ್ಡಪಾಳಿದಲ್ಲಿ ನಿಂತಿದ್ದೀನಿ. ಅಯ್ಯೋ ನೋಡಿ ಗೈಸ್ ಎಲ್ಲ ಫುಲ್ ಕತ್ಲೆ ಆಗ್ಬಿಟ್ಟೈತೆ ಸುತ್ತ. ಬರ್ರಿ ಇನ್ನೊಂದು ಗಾಡಿ ಅಡ್ಡೆ ಹಾಕೋಣ. ಗೈಸ್ ಇವಾಗ ನಮ್ಮೂರಿಗೆ ಬಂದೆ, ಮನೆಗೆ ಹೋಗ್ಬೇಕು ಗೈಸ್. ಟೈಮ್ ಆಗೋಲ್ಲ 9:30 ಆಗ್ಬಿಟ್ಟೈತೆ ಗೈಸ್. ಇವತ್ತೇ ನಾನು ಇಷ್ಟು ಲೇಟಾಗಿ ಟ್ರೈನಿಂಗ್ ಮುಗಿಸ್ಕೊ ಬಂದಿರೋದು. ಮನೆಗೆ ಫೋನ್ ಮಾಡ್ತವ್ರೆ, ಮನೆಗೆ ಹೋಗ್ಬೇಕು ಫಸ್ಟು. ಗೈಸ್ ದೊಡ್ಡಪಾಳಿಯಲ್ಲಿ ಯಾವುದೋ ಕುಡುಕ್ರು ಗಾಡಿಗೆ ಹತ್ಬಿಟ್ಟು ಗೈಸ್, ನನ್ನ ಕತೆ ಬೇಡ. ನಮ್ಮ ಮಿಸ್ಟೇಕೆ ಇಲ್ಲ, ಬ್ರ್ಯಾಂಡಿನ ಮಿಸ್ಟೇಕು. ನನ್ನ ಕೈಗೆ ಗಾಡಿ ಕೊಟ್ಬಿಟ್ಟು ಅವಣ್ಣ ಫುಲ್ ಟೈಟ್ ಆಗ್ಬಿಟ್ಟವನೇ. ನನ್ನ ಕೈಲೇ ಗಾಡಿ ಕೊಟ್ಬಿಟ್ಟು ನಾನೇ ಅವಣ್ಣ ಮಾದೇಪುರ ಶಾಂತಿಕೊಪ್ಪಲು ಅಂತ ಏನೋ ಅಂದರು. ಶಾಂತಿಕೊಪ್ಪಲು ಇದ್ದವರು ಟೈಟಲ್ಲಿ ತಮ್ಮ ನಾನು ಇದ್ದೀನಿ ಭಾರತಮ್ಮ, ತಮ್ಮ ನಾನು ಇದ್ದೀನಿ ಭಾರತಮ್ಮ ಅಂದ್ಕೊಂಡು ಮಂಡ್ಯದ ಕೊಪ್ಪಲು ನಮ್ಮ ಊರಿಗೆ ಡ್ರಾಪ್ ಹಾಕ್ಬಿಟ್ಟವ್ರೆ. ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಫುಲ್ಲು ಕತ್ಲೆ, ಫೋನಲ್ಲಿ ಚಾರ್ಜ್ ಇಲ್ಲ, ಮನೆಗೆ ಬಂದರೆ ಕರೆಂಟ್ ಇಲ್ಲ. ಇದು ಮಾಮೂಲಿ ಸೋಲಾರ್ ಗೈಸ್, ಕರೆಂಟ್ ಐತೆ ಅಂತ ಅನ್ಕೊಬಿಟ್ಟಿರ. ಅಪ್ಪ ಮನೆಗೆ ಬಂದಿದ್ದೀನಿ ಗಾಯ್ಸ್, ಮನೆಗೆ ಬಂದಿದ್ದೀನಿ ಫೈನಲಿ. ಅಡ್ಡೆ ಹಾಕೊಂಡು ಮನೆಗೆ ಬಂದು ಮುಖ ತೊಳ್ಕೊಂಡು ಈಗ ನಡಿ ಗೈಸ್ ಮುದ್ದೆ. ನಮ್ಮ ಮಮ್ಮಿ ನನಗೆ ಸಪೋರ್ಟ್ ಮಾಡಲ್ಲ ಗೈಸ್ ವಿಡಿಯೋ ಮಾಡೋಕ್ಕೆ. ಹಾಂ ಅಮ್ಮವು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಪ್ಪ ಇತ್ತು ಅಂದರೆ ಚೆನ್ನಾಗಿತ್ತು. ಬೇಸಿಕ್ ಎಲ್ಲ ಕಲ್ತ್ಕೊಂಡಿದ್ದೀವಿ. ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ಗಿಂತ ನನಗೆ ಜಾಸ್ತಿ ಬೇರೆ ಬೇರೆ ಮೆಮೊರೀಸ್ ಕ್ರಿಯೇಟ್ ಆಗಿದೆ. ಅದನ್ನ ಹೇಳ್ಕೊಳಕ್ಕಾಗಲ್ಲ ಬಿಡಿ ಗೈಸ್. ಈಗ ಹೇಳಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇರಲ್ಲ, ಮುಂದೆ ಯಾವಾಗಲೂ ಹೇಳ್ಕೊತೀನಿ. ಮತ್ತು ನಮಗೆ ಈ ಟ್ರೈನಿಂಗ್ ಇಷ್ಟು 1 ತಿಂಗಳು ಮಾಡಿದ್ದಕ್ಕೆ 1 ರೂಪಾಯಿನೂ ಕಾಸು ಕೊಡಲಿಲ್ಲ. ನಮ್ಮದೇ 1,120 ರೂಪಾಯಿ. ಅದರಲ್ಲಿ ಮಧ್ಯ ತಿಂಡಿ ಗಿಂಡಿ ಅಂದ್ಬಿಟ್ಟೆ ನಮ್ಮದೇ ಎಷ್ಟೋ 2,000 ರೂಪಾಯಿ ಹೋಗೈತೆ. 1,120 ರೂಪಾಯಿ ಕತೆ ಮುಗ್ದೈತೆ ಗೈಸ್. ಇದು ವೇಸ್ಟ್ ಈಗ. ಅಂದರೆ ಇದು ಏನು ನನಗೆ ಸುಮ್ಮನೆ ವೇಸ್ಟು ಅಂತ ಅನ್ನಿಸ್ತಿಲ್ಲ. ತುಂಬ ಅಂದರೆ ತುಂಬ ಯೂಸ್ ಆಗೈತೆ. ಇದು ಮಾತ್ರ ನನಗೆ ಎಲ್ಲಕ್ಕಿಂತ ಎಂಜಾಯ್ ಮಾಡಿರೋದೇ ನಾನು ಗೈಸ್, ಅದು ಹೆಮ್ಮೆಯಿಂದ ಹೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನು ನೆಕ್ಸ್ಟು ವ್ಲಾಗು ಮಾಡ್ತಾ ಇರ್ತೀನಿ ಕಂಟಿನ್ಯೂಸ್ ಆಗಿ. ಮತ್ತು ಸೀನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಲವ್ ಯು ಲಾಟ್. ಥ್ಯಾಂಕ್ ಯು. ನೆನಪಲ್ಲಿ ನಾ ಉಸಿರಾಡಿದೆ, ನೆನಪಲ್ಲಿ